ನೀವು ಬೆಂಗಳೂರು ಸೇರಿದ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಾಗೆ ಒಂದು ರೌಂಡ್ ಸಿಟಿ ರೌಂಡ್ ಹಾಕ್ಬಿಟ್ರೆ ನಿಮ್ಗೊಂದು ಅನುಭವಕ್ಕೆ ಬರ್ತಾ ಇದೆ. ಕಂಡಲ್ಲಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರಣ ಅಂತ ಅಂದ್ರೆ ಆಟೋ LPG ಲಭ್ಯ ಆಗ್ತಾ ಇಲ್ಲ. ಆಟೋ ಚಾಲಕರುಗಳು ಒಂದಿನ ಅಲ್ಲ 2 ದಿನಗಳ ತನಕ ಕಾಯ್ತಾ ಇರುವಂಥದ್ದು ಕೂಡ ಹಲವೆಡೆ ನಮಗೆ ವರದಿ ಆಗ್ತಾ ಇದೆ. ಯಾಕಂದ್ರೆ ಆ ಮಟ್ಟಿಗೆ ಸಂಕಷ್ಟದಲ್ಲಿದ್ದಾರೆ. ಒಂದು ಸಲ ಏನಾದರೂ ಒಂದು 8-10 kg ಏನಾದರೂ ಅವ್ರಿಗೆ ಸಿಕ್ಬಿಟ್ರೆ ಒಂದು 2 ದಿನ ದುಡ್ಬೋದು, ಹೇಗೋ ಜೀವನ ನಡೆಸ್ಬೋದು ಅನ್ನುವಂಥ ರೀತಿಯಾದಂಥ ಭಾವನೆ ಆಟೋ ಚಾಲಕರಲ್ಲಿದೆ. ಅವ್ರಿಗೆ ಈಗಲೂ ಕೂಡ ಅಕಸ್ಮಾತ್ ಯುದ್ಧ ಮುಂದುವರೆದ್ರೆ, ಗ್ಯಾಸ್ ಸಿಗದೆ ಹೋದ್ರೆ ಮುಂದೆ ದಿಕ್ಕೇನು ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಇಲ್ಲ. ಇನ್ನು ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗದೆ ಇರುವಂಥ ಕಾರಣಕ್ಕಾಗಿ ಎಷ್ಟೋ ಕಡೆ ಒಂದು ಹೊತ್ತಿನ ಅನ್ನ ಬೇಯಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟಿಗಿನ ಸಂಕಷ್ಟದ ಸ್ಥಿತಿ ಇದೆ. ಇವ್ರ ಯೋಗ್ಯತೆಗೆ ನಮ್ಮ ಶಾಸಕರುಗಳು, ನಾವು ಆಯ್ಕೆ ಮಾಡ್ಕೊಂಡು ಕಳಿಸಿರುವಂಥ ಶಾಸಕರುಗಳು ಯಾರಿಗೂ ಒಂದು ಹೊತ್ತಿನ ಊಟ ಹಾಕೋ ಬಗ್ಗೆ ಈಗಲೂ ಕೂಡ ಅವ್ರಿಗೆ ಯೋಚನೆ ಇಲ್ಲ. ಆಟೋ ಚಾಲಕರು ಅಷ್ಟೊಂದು ಸಂಕಷ್ಟದಲ್ಲಿದ್ದಾರೆ, ಹೇಗೆ ತಾತ್ಕಾಲಿಕವಾಗಿ ಅವ್ರಿಗೊಂದು ಪರಿಹಾರ ಕೊಡ್ಬೋದು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಹೋಟೆಲ್ ಸಿಬ್ಬಂದಿ, ಕಾರ್ಮಿಕರು ಊಟಕ್ಕೇನು ಗತಿ ಅನ್ನುವಂಥ ಪ್ರಶ್ನೆಯಲ್ಲಿದ್ದರೆ ಅವ್ರು ಯಾರಿಗೂ ಕೂಡ ಕಿಂಚಿತ್, ನಾನು ಮೊದಲೇ ಹೇಳಿದಾಗೆ ಒಂದು ಹೊತ್ತಿನ ಊಟಕ್ಕೆ ಇವ್ರು ಏನೂ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಇಂಥ ಶಾಸಕರುಗಳು ಏನು ಕಮ್ಮಿ ಇಲ್ಲ. ಇವರು ಕ್ಯೂ ಅಲ್ಲಿ ನಿಂತಿದ್ದಾರೆ, ತಮ್ಮ PAಗಳನ್ನ ನಿಲ್ಲಿಸಿದ್ದಾರೆ. ಬಟ್ ಇವರು PAಗಳನ್ನ ಕ್ಯೂ ಅಲ್ಲಿ ನಿಲ್ಲಿಸಿರೋದು ಯಾಕೆ ಗೊತ್ತಾ? IPL ಟಿಕೆಟ್ಗಾಗಿ, ಅರ್ಥಾತ್ ಇವರ ಮೋಜು ಮಸ್ತಿ ಅಥವಾ ಎಂಟರ್ಟೈನ್ಮೆಂಟ್ಗಾಗಿ. ಒಂದು ಕಡೆ ಜೀವನ ಹೇಗೆ ಅನ್ನುವಂಥ ಪ್ರಶ್ನೆ, ಮತ್ತೊಂದು ಕಡೆ ಇವರಿಗೆ ಎಂಟರ್ಟೈನ್ಮೆಂಟ್ ಪ್ರಶ್ನೆ. ಹೌದು, ಇವತ್ತು ವಿಧಾನಸೌಧದಲ್ಲಿ ಸ್ಪೀಕರ್ ಕಚೇರಿ ಮುಂಭಾಗ ನಮಗೆ ಕಂಡು ಬಂದಂಥ ದೃಶ್ಯ ಇದು. ಭಿಕ್ಷೆ ಬೇಡೋ ರೀತಿಯಾಗಿ ಇವರೆಲ್ಲ ನಿಂತಿದ್ದಾರೆ ಅಂತ ಸ್ವತಃ ಕೆಲ ಹಿರಿಯ ರಾಜಕಾರಣಿಗಳೇ ಚೀತು ಅಂತ ಅಸಹ್ಯ ಪಡ್ತಿದ್ದಾರೆ ಇವರು ವರ್ತನೆಗೆ. ಬನ್ನಿ, ಇವತ್ತು ಏನಾಯ್ತು, IPL ಟಿಕೆಟ್ ಎಷ್ಟೆಷ್ಟು ಸಿಕ್ತು, ಯಾರ್ಯಾರು ರಿಜೆಕ್ಟ್ ಮಾಡಿದ್ರು, ಏನ್ ಕತೆ, ಬನ್ನಿ ರಿಪೋರ್ಟ್ ನೋಡ್ಕೊಂಡು. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ಗಾಗಿ ಅಲೆಯುತ್ತಾ ಕಣ್ಣೀರಿಡ್ತಾ ಇದ್ದಾರೆ. ರಾತ್ರಿ ಇಡೀ ಊಟ ನಿದ್ದೆ ಬಿಟ್ಟು ಕ್ಯೂ ನಿಂತಿದ್ರೆ, ಇತ್ತ ಜನರಿಂದ ಆಯ್ಕೆಯಾದ ಶಾಸಕರು IPL ಟಿಕೆಟ್ಗೂ ಕ್ಯೂ ನಿಂತಿದ್ದಾರೆ. ಫ್ರೀ ಟಿಕೆಟ್ ಪಡೆಯಲು ವಿಧಾನಸೌಧದಲ್ಲಿ ಶಾಸಕರ PAಗಳು ಮುಗಿಬಿದ್ರು. ಸಮಸ್ಯೆ ಸರಿ ಮಾಡೋದ್ ಬಿಟ್ಟು IPL ಟಿಕೆಟೇ ನಿಮಗೆ ಹೆಚ್ಚಾಯ್ತಾ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ. MLA PAಗಳೆಲ್ಲ IPL ಟಿಕೆಟ್ಗೋಸ್ಕರ ಕ್ಯೂ ನಿಂತ್ಕೊಂಡಿದಾರಂತೆ. ಸೊ ಇಲ್ಲಿ ಜನಸಾಮಾನ್ಯರು ನೋಡಿದ್ರೆ ಈ ತರ ಒದ್ದಾಡ್ತಿದ್ದಾರೆ. ಸೊ ಏನ್ ಹೇಳ್ತೀರಿ? ಜನಸಾಮಾನ್ಯರ ಬಗ್ಗೆ ಕಿಂಚದ ಕಾಳಜಿ ಇಲ್ಲ. ಅವ್ರ ಮನೋರಂಜನೆ ಬೇಕು, IPL ಕ್ರಿಕೆಟ್ ನೋಡ್ಬೇಕು ಕೂತ್ಕೊಂಡು, ಅಷ್ಟೇ ಅವ್ರು ಬೇಕಾಗಿರೋದು. ಇಂಥ MLAಗಳು ಯಾಕೆ ಬೇಕು ಮೇಡಮ್? ಇಂಥ MLA ಯಾರು ಹೇಳಿದ್ದಾರೆ, ಅವ್ರು ನೆಕ್ಸ್ಟ್ ಟೈಮ್ ಅವ್ರನ್ನ ಯಾವ ರೀತಿ ಅವ್ರನ್ನ ಕೆಳಗಿಳಿಸ್ಬೇಕು ನಮ್ಮ ಆಟೋ ಡ್ರೈವರ್ಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ 300 ಲೀಟ್ರೇ ಇರೋದು, ಇದು ಕ್ಲೋಸ್ ಆಯಿತು ಅಂದ್ರೆ ಆಟೋದವರೆಲ್ಲ ಎಲ್ಲೂ ಯಾರ ಹತ್ರನೂ ಗ್ಯಾಸ್ ಇಲ್ಲ, ಎಲ್ಲೇ ಮಲಿಕತ್ತಾರೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB CSK ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಇದಕ್ಕಾಗಿ ವಿಧಾನಸೌಧದಲ್ಲಿ ಶಾಸಕರಿಗೆ IPL ಟಿಕೆಟ್ ವಿತರಿಸಲಾಯಿತು. ಶಾಸಕರ ಪರವಾಗಿ ಅವರ PAಗಳು 3 IPL ಟಿಕೆಟ್ ಪಡೆಯಲು ಕ್ಯೂ ನಿಂತಿದ್ರು. ಇನ್ನೂರ 22 ಶಾಸಕರ ಪೈಕಿ 215 ಶಾಸಕರಿಗೆ IPL ಟಿಕೆಟ್ ವಿತರಣೆ ಮಾಡಲಾಗಿದೆ. ಬಿಜೆಪಿ ಶಾಸಕರಾದ ರವಿ ಸುಬ್ರಹ್ಮಣ್ಯ, ಸುರೇಶ್ ಕುಮಾರ್ ಹಾಗೂ ಕಾಂಗ್ರೆಸ್ನ 4-5 ಶಾಸಕರು ಬಿಟ್ಟು ಉಳಿದವರು ತಲಾ 3 ಟಿಕೆಟ್ ಪಡೆದಿದ್ದಾರೆ. ಶಾಸಕರ PAಗಳು IPL ಟಿಕೆಟ್ ಪಡೆದಿದ್ದನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. 100 ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರದು. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು, ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಿ. ನಾನಂತೂ ಟಿಕೆಟ್ ತೊಗೊಂಡಿಲ್ಲ. ನಾನು ಎಲ್ಲರಿಗೂ ಹೇಳುವಂಥದ್ದು, ನಿಮಗೆ ಕಳೆದ 20-30 ವರ್ಷದಿಂದ 1 ಟಿಕೆಟ್ ಮಾತ್ರ ಬರುತ್ತೆ. 1+1 ಏನೋ ಕೊಡ್ತಾರೆ. ಎಕ್ಸ್ಟ್ರಾ ಏನೇ ಬೇಕಾದರೂ ದುಡ್ಡು ಕೊಟ್ಟು ತೊಗೊಳ್ಳಿ. ನೀವು ಫ್ರೀಯಾಗಿ ತೊಗೊಬೇಡಿ, ದುಡ್ಡು ಕೊಟ್ಟು ತೊಗೊಳ್ಳಿ. ನಿಮಗೊಂದು ಫ್ರೀ ಕೊಡ್ತಾರೆ, ಅದನ್ನು ಯೂಸ್ ಮಾಡಿ. ಉಳಿದದ್ದೆಲ್ಲನೂ ಕೂಡ ನೀವು ತೊಗೊಬೇಕಾದ್ರೆ ದುಡ್ಡು ಕೊಟ್ಟು ತೊಗೊಳ್ಳಿ. ಟಿಕೆಟ್ ತೊಗೊಳೋದು ತಪ್ಪಲ್ಲ, ಬಟ್ ಅವ್ರು ಕೇಳಿದಂಥ ಪದ್ಧತಿ ಸಾಮಾನ್ಯ ಜನರು ಕೂಡ ಕುಂತು ನೋಡೋದು ಅವು ತಪ್ಪು. ಯಾಕಂದ್ರೆ ಈ ಕೆಲವೊಂದು ಜನ ಕೊಡ್ತಾರ ಅಂತಂದ್ರೆ ಅಲ್ಲಂತೂ ಸಿಗಂಗಿಲ್ಲ, ಇಲ್ಲೇ ಸಿಗಂತ ಹೋಗಿ ನಿಂತಿರ್ತಾರೆ. ಅದಕ್ಕೆ ತಪ್ಪನಂಗಿಲ್ಲ. ಟಿಕೆಟ್ ಕೊಡೋದು ಸರ್, ಕೆಲವೊಂದು MLAಗಳಿಗೆ ಫ್ರೀ ಹಾಸ್ಪಿಟ್ಲ್ಗಳು, ಕೆಲವೊಂದು ಸವಲತ್ತು ಬಳಸೋರಿಗೆ ತಪ್ಪಂತ ಹೇಳಂಗಿಲ್ಲ. ಬಟ್ ಪದ್ಧತಿ ಕೇಳೋದ್ರಲ್ಲಿ ಕೆಲವೊಂದು ಪದ್ಧತಿ ಇರ್ತದೆ, ಅದು ಪದ್ಧತಿ ಸರಿ ಇಲ್ಲ ಅಂತ. IPL ಟಿಕೆಟ್ಗೆ ಶಾಸಕರ PAಗಳು ಕ್ಯೂ ನಿಂತಿದ್ದನ್ನೇ ಪ್ರಶ್ನಿಸ್ತಾ ಇರೋ ಆಟೋ ಚಾಲಕರು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಬುದ್ಧಿ ಕಲಿಸಬೇಕು ಗೊತ್ತು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.